ಆಯ್ತು, ಯಾರು ಸಿಗ್ತದ ಅವ್ರಿಗೆ? ಗಲ್ಲಿ ಗಿಲ್ಲಿ ಯಾರು ಹೋಗಂಗಿಲ್ಲ, ಗಲ್ಲಿ ಒಳಗೆ ಹೋಗಂಗಿಲ್ಲ. ಯಾ ಮಗನದ ಮಗ ಅಲ್ಲ. ಹಿಂದೆ ಆಲ್ರೆಡಿ ಟೈರ್ ಬ್ರೋ ಇದಾಗ್ಬಿಟ್ಟೈತೆ, ಸೀಲ್ ಬಿಟ್ಕೊಂಡ್ಬಿಟ್ಟೈತೆ ಇಲ್ಲಿ, ಹಿಂಗಾಗ್ಬಿಟ್ಟೈತೆ. ಹಿಂಗಾಗಿರೋದಕ್ಕೆ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ದೀಪ ಹಚ್ಚಿಲ್ಲ ಇನ್ನು. ಇಲ್ಲಿ ತಿಂಡಿ ಹಾಕ್ಬಿಟ್ಟಿಟ್ಟು ಅದೇ ನಾನು ತಿನ್ನಬೇಕು. ಇದೇನೆಲ್ಲ ಇಲ್ಲಿಂದ ಬರ್ತೈತೆ, ಸೈಡಿಂದ ನೋಡಬೇಕಲ್ಲ. ಒಂದು ಕಡೆನೇ ಆಡ್ತಾಯಿದ್ದು, ಮಮ್ಮಿ ಬಂದು ತಕ್ಕೊಡ್ಬೇಕು ಇದನ್ನ. ಅವರೆಲ್ಲರೂ ಒಬ್ಬರು ಬೆಂಗಳೂರು ಹೋಗೋಕ್ಕೆ, ಒಬ್ಬರು ಹಾಸ್ಪಿಟ್ಲಿಗೆ ಹೋಗೋಕ್ಕೆ, ನಮ್ಮಪ್ಪ ತಿಂಡಿ ಮುಗಿಸ್ಕೊಂಡು ಹೋಗೋರೆ. ಸೊ ನಾನಿವಾಗ ತಿಂಡಿ ಮಾಡ್ಕೊಂಡು ಕಾಲೇಜ್ ಹತ್ರ ಹೋಗ್ಬೇಕು. ದೀಪ ಹಚ್ಚಿಲ್ಲ, ನೋಡೋಣ. ನಾನು ಹಚ್ತೀನಿ, ಇಲ್ಲ ಅವರೇ ಹಚ್ಬಿಟ್ಟು ಹೋಗ್ತಾರೆ. ನಾನೀಗ ಜಲ್ದಿ ತಿಂಡಿ ಮಾಡುವಾಗ ಅಷ್ಟರಲ್ಲಿ 9:40 ಲೇಟಾಗಿ ಹೋಗುತ್ತೆ ಇವತ್ತು. ನೋಡೋಣ, ಹೊರಡ್ತೀನಿ. ಅವ್ರಿಗಿನ್ನೂ ಹಿರಿಸೇವೆ ಬಿಡಬೇಕಂತೆ, ಏನು ಅಂತ ಗೊತ್ತಿಲ್ಲ. ಹಿರಿಸೇವೆ ಏನಾದರೂ ಬಿಡಬೇಕಿದ್ರೆ ಲೇಟಾಗುತ್ತೆ, ಹೋಗಲ್ಲ ಇವತ್ತು. ಬಿಡೋದಿಲ್ಲ ಅಂದರೆ ಹೋಗ್ತೀನಿ ಕಾಲೇಜ್ ಹತ್ರ. ರೆಡಿ ಆಗೋದು, ಗಾಡಿಗೆ ಏರಿಲ್ಲ, ಏರಾದರೂ ಓಡಿಸ್ಕೊಂಬಿಡ್ತೀನಿ. ನೀರು ಹಾಕಿದ್ದಾಯ್ತು, ಬ್ಯಾಟಲ್ಲಿ ಏರಿಲ್ಲ ಅನಿಸ್ತದೆ, ಏರ್ ತುಂಬಿಸ್ಕೊಂಬರ್ಬೇಕು. ಅದನ್ನು ತಿಂಡಿ ಮಾಡ್ತಾವ್ರೆ ಅನಿಸುತ್ತೆ. ಪಕ್ಕ ತಿಂಡಿ ಮಾಡ್ಕೊಂಡು ಈಗಿನ ಅಲ್ಲಿ ಇಡ್ಲಿ ತಿಂತವ್ರೆ. ತಿಂಡಿ ಮಾಡ್ತಾಯಿರಿ, ಬರ್ತೀನಿ. ಹೋಗ್ಬಿಟ್ಟು ಅಷ್ಟರಲ್ಲಿ ಏರ್ ಹಾಕ್ಬಿಟ್ಟು ತುಂಬಿಸ್ಕೊಂಡ್ಬರ್ತೀನಿ. ಬ್ಯಾಕ್ ಟೈರಲ್ಲಿ ಏರೇ ಇಲ್ಲ, ಚೂರು ಏರಿಲ್ಲ ಅಂದರೆ ಪಂಚರ್ ಗಿಂಚರ್ ಟ್ಯೂಬ್ಲೆಸ್ಸೇ. ಇಲ್ಲಿ ಯಾಕೆ ಬೇಕು ಸುಮ್ಮನೆ? ಫ್ರಂಟ್ ನೋಡಿ ಎಷ್ಟೈತೆ ಇಲ್ಲ, ಹಿಂಗೆ ಹಿಡಿಯಕ್ಕೆ ಹಾಕೋಲ್ಲ, ಗಾರ ಆಯ್ತದೆ. ಹಿಂದಕ್ಕೆ ಹೋಗ, ನೀನು ಹಿಂದಕ್ಕೆ ಹೋಗಕ್ಕೆ ಕಷ್ಟ. ಹತ್ರ ಬಂದು ನೋಡು ಅಷ್ಟೇ, ಅದಕ್ಕೆ ಹಿಂದಕ್ಕೆ ಹೋಗಲ್ಲ. ಎಷ್ಟೈತೆ? ಬ್ಯಾಕ್ ಹೋಗ್ಬಿಟ್ಟೈತೆ. ಯಾಕು ಹೇಳ್ದ ಸೀದಾ ಕಾಲೇಜ್ ಮುಗಿಸ್ಕೊಂಡು ಹಿರಿಸೇವೆ ಹೋಗ್ತಾಯಿದ್ದೀನಿ. ನಮ್ಮ ಮೈಂಡ್ ಅಲ್ಲೇ ಹೋಗುತ್ತೆ. ಈ ಗಾಡಿ ಸೌಂಡಿಗೆ ಏನು ಕೇಳಿಸ್ತಾ ಇರಲ್ಲ. ನಾನಿವಾಗ ಎಷ್ಟು 12-1 o'clock ಈಗ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಮನೆ ಕರ್ಕೊಂಬರ್ತೀನಿ. ಈಗ ಅಲ್ಲೇ ಅವರೇ ಇನ್ನೂ ಇವಾಗ ಬಂದು ಟೈರ್ ನೀರು ಹಾಕ್ತಾಯಿದ್ದೀನಿ. ಯಾಕಂದ್ರೆ ಬಿಸಿಲು ಜಾಸ್ತಿ, ಟೈರು ಹೊಡೆದೋಗೋ ಪ್ರೋಗ್ರಾಮ್ ಇರ್ತದೆ. ಅದಕ್ಕೆ ಬಿಸಿಲಲ್ಲಿ ಬಂದಾಗ ಜಾಸ್ತಿ ಹೀಟ್ ಆಗಿರ್ತದೆ, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಮಮ್ಮಿನೂ ಬಂದರು ಜಸ್ಟು. ನಾನು ಹಂಗೆ ಈಚೆನೇ ಇತ್ತಲ್ಲ, ಒಂಚೂರು ನೀರು ಹಾಕ್ಬಿಡೋಣ ಅಂತ ನೀರು ಹಾಕ್ದೆ ಅಷ್ಟೇ. ಹಿಂದೆ ಆಲ್ರೆಡಿ ಟೈರ್ ಬ್ರೋ ಇದಾಗ್ಬಿಟ್ಟೈತೆ, ಸೀಲ್ ಬಿಟ್ಕೊಂಡ್ಬಿಟ್ಟೈತೆ ಇಲ್ಲಿ, ಹಿಂಗಾಗ್ಬಿಟ್ಟೈತೆ. ಹಿಂಗಾಗಿರೋದಕ್ಕೆ ನೀರು ಹಾಕಿದ್ದು. ಫುಲ್ ಹೊಂಟೋಗಿ ಟೈರ್ ಚೇಂಜ್ ಮಾಡಿಸ್ಬೇಕು. ಯಾವಾಗಾದರೂ ಇವಾಗ ಮಧ್ಯದಲ್ಲಿ ಹೋಗಿ ಟೈರ್ ಚೇಂಜ್ ಮಾಡಿಸ್ತೀನಿ ಫಸ್ಟು. ಫುಲ್ ಹೊಂಟೆ ಹೋಯ್ತು. 2 ಟೈರ್ ಫ್ರಂಟ್ದು ಚೆನ್ನಾಗೈತೆ, ಬ್ಯಾಕ್ದು ಚೆನ್ನಾಗಿಲ್ಲ ಅಷ್ಟು ಟೈರು. ಅಲ್ಲೇ 19,000 ಓಡಿರೋದ್ರಿಂದ ಹಂಗಾಗೈತೆ ಅಷ್ಟೇ. ಟೈರು ಫುಲ್ಲು ಹೊಡೆದೋಗೋ ಲೆವೆಲಿಗೆ ಬಂದ್ಬಿಟ್ಟೈತೆ. 19,000 ಇನ್ನೇನು ಸ್ವಲ್ಪ ಹೋದರೆ 19,000 ಆಗುತ್ತೆ. ಇನ್ನೆಷ್ಟು ಬ್ಯಾಲೆನ್ಸ್ ಐತೆ? 19,000 ಆಯ್ತಾಯ್ತು. ಇನ್ನೇನು ತಂದು 2 ವರ್ಷ ಆಯಿತು ಗಾಡಿನ. ಒಂದು ಟೈರು ಬ್ಯಾಕು ಫ್ರಂಟ್ 2 ಒಟ್ಟಿಗೆ ಚೇಂಜ್ ಮಾಡ್ಸೋಣ ಅಂತ ಸುಮ್ಮನೆ ಇದ್ದೆ. ಮಮ್ಮಿ ಏನೋ ಅಡುಗೆ ಮಾಡ್ತವ್ರು ಬಂದು. ಅವರು ಹಾಸ್ಪಿಟ್ಲಲ್ಲಿ ಇದ್ದರು ಬೆಳಿಗ್ಗೆ. ನಾನು ಹೋಗೋ ಟೈಮ್ಗೆ ಹೋಗಿ ಇವಾಗ ಬಂದವ್ರೆ ಕರೆಕ್ಟಾಗಿ. ನಾನೇ ಕರ್ಕೊಂಬಂದೆ. ಅದಕ್ಕೆ ಇರಿಸೇವೆ ನಾನೇ ಹೋಗಿದ್ನಲ್ಲ, ಹಂಗೆ ಫೋನ್ ಮಾಡಿದ್ರು, ಹೋಗ್ಬಿಟ್ಟು ಕರ್ಕೊಂಬಂದೆ. ನಂದು ಊಟ ಆಯಿತು, ಮಮ್ಮಿ ಇನ್ನೂ ಊಟ ಮಾಡ್ತಾವ್ರೆ. ಸೊ ನಾನು ಇವಾಗ ಅಂಗಡಿ ಹತ್ರ ಡ್ಯಾಡಿ ಕಳ್ಸೋಕೆ ಹೋಗ್ಬೇಕು ಊಟಕ್ಕೆ. ಅದಕ್ಕೋಸ್ಕರ ನಾನು ಹೊರಟಿದ್ದೀನಿ. ನನ್ನ ಫ್ರೆಂಡ್ ಫೋನ್ ಮಾಡೋನು, ತುಂಬ ಆಫ್ಟರ್ ಲಾಂಗ್ ಟೈಮ್ ಎಲ್ಲೋ ಹೋಗಿದ್ದವನು, ಇವತ್ತು ಬಂದವನೇ. ಬಿಸಿಲು ನೋಡಿದ್ರೆ ಹಿಂಗೆ ಹಾಕೊಂಡು ರುಬ್ತೈತೆ. ಚೂರು ಗಾಳಿನೂ ಬೀಸ್ತಾಯಿಲ್ಲ, ಗಿಡನೂ ಅಲ್ಲಾಡ್ದಲ್ಲ ಚೂರು ನೋಡಿ. ಒಂಚೂರು ಇವಾಗ ಅಲ್ಲಾಡ್ಬಿಡ್ತಲ್ಲ ಹೇಳಿದ ತಕ್ಷಣ. ಹೆಂಗೆ ಹೊಡಿತಾ ಇದೆ? ಅಲ್ಲೇ 5:30 ಆಗೈತೆ, ಆದರೂ ಇನ್ನೂ ಬಿಸಿಲು ಇಷ್ಟೊಂದು ಐತೆ. ಫುಲ್ಲು ಪ್ಯಾಂಟ್ ಬ್ಲ್ಯಾಕ್ ಹಾಕಿರೋದು ಸುಟ್ಟೈತೆ. ಈ ಮನೆ ಅಡ್ಡ ಬಂದು ಚೂರು ಏನು ಬಿಸಿಲೈತೆ ಅಪ್ಪ. 5:30 ಆದರೂ ಇನ್ನೂ ಅಷ್ಟೇ ಬಿಸಿಲೈತೆ. ಒಂಚೂರು ಸೂರ್ಯ ಕಡಿಮೆನೇ ಆಗಿಲ್ಲ, ಹಂಗೆ ಐತೆ ಫುಲ್ಲು. ಅಲ್ಲಿಂದ ಬರೋ ಅಷ್ಟರಲ್ಲೇ ಬೇವತ್ತೋದ್ನಲ್ಲ, ಅಂಗಡಿ ತಾಯಿಂದ ಬರೋ ಅಷ್ಟರಲ್ಲೇ ಫುಲ್ಲು. ಈಗ ಸೈಡು ಸನ್ ಕಿಸ್ದಲ್ಲ, ಇದು ಸನ್ ಸ್ಲ್ಯಾಪ್ಡು. ಆ ಕಡೆ ಹೋಗ್ತಾಯಿದ್ದೆ ಬಿಸಿಲು. ಇಲ್ಲೊಂದು ಸ್ವಲ್ಪ ಕೋಲ್ಡ್ ಐತೆ. ಈ ಬಿಸಿಲಲ್ಲಿ ಏನಾದರೂ ಇನ್ ಕೇಸ್ ಶಟಲ್ ಬ್ಯಾಟ್ ಆಡ್ತೀವಿ ಅಂದ್ಕೊಂಡ್ರೆ ಮಾತ್ರ ಮುಗ್ದೋಯ್ತು ಕತೆ. ಗೋವಿಂದ ಫುಲ್ ಎಲ್ಲ ಬಾಡಿ ಡಿಹೈಡ್ರೇಟ್ ಆಗಿಬಿದ್ದೈತಿ. ನಾನು ಇವಾಗ ಮನೆಗೆ ಬಂದೆ. ನಮ್ಮಮ್ಮ ಮಲ್ಗೋರು ಎನಿಸ್ತದೆ.
ನಮ್ಮ ಊರಿಗೇನೂ ಬಂದಿಲ್ಲ ಇವತ್ತು, 2 ದಿವಸ ಆಯಿತು. ಈ ಗಿಡನೆಲ್ಲ ಒಣಗೋಗೈತಿ, ಇದಕ್ಕಾದ್ರೂ ನೀರು ಹಾಕ್ತೀವಿ. ಇದರಲ್ಲೂ ಇಲ್ಲ ಅನಿಸ್ತದೆ ನೀರು, ಇದರಲ್ಲೂ ಇಲ್ಲ, ಇದು ಒಣಗೋಗೈತೆ, ಇದರಲ್ಲೈತೆ. ಬಿಸಿಲಿದ್ರೆ ಎಲ್ಲ ಗಿಡನೂ ಒಣಗೋಯ್ತದೆ. ಚೂರು ಹಾಕಿದ್ರೆ ಸಾಕಿದ್ದಕ್ಕೆ ಒಂದು ವೀಕ್ ಇರ್ತದೆ. ಸಾಕಿದ್ದಕ್ಕೆ ವೀಕ್ ಮೇಂಟೈನ್ ಆಗುತ್ತೆ ಇವಾಗ. ಅದರೊಳಗಡೆ ಟೆನ್ಷನ್ ಇಲ್ಲ. ಕ್ಯಾಚ್ ಅಲ್ಲ, ಈಗ ಕಡಿದಲ್ಲ ಗಿಡ್ಕೊ ಒಂದ್ಸತಿ. ಓ ನಾವ್ ಹೇಳದ ಹೊಡ್ದಾರ ಹೊಸದ್ ಕೊಡ್ತೀನಿ. ಆಡದ ನಾವು ನಾನೇ ಹೊಸದ್ ಕೊಡ್ತೀನಿ, ಹೊಸದ್ ಕೊಡ್ತೀನಿ. ಆಡೋಣ ಹೊಸದ್ದು. ಹಾ ಕಡಿಯನಪ್ಪ, ಕೊಡ ಬಾಲ್ ಕೊಡು. ಆಯ್ತು ಚಾರಂಡಿ ಏನಿಲ್ಲ, ಟಾರ್ಗೆಟ್ ಅಲ್ಲ, ಇಷ್ಟೇ ಇದು. ಇಷ್ಟರಲ್ಲೇನೆ ತಡ ಎತ್ತು, ನಾನು ಹಿಂಗೆ ಹೊಡೆಯಲ್ಲ. ಎತ್ತು ಎದಾಳ ಮೇಕೆದು. ಆಡಲ್ಲ ಅಂದ್ರೆ ಹೋಯ್ತಾರು, ಅವ್ನ ಹಬ್ಬನ್ ಬಿಟ್ಟು. ಆಡಲ್ಲ ಅಂದ್ರೆ ಎದ್ದೋಗು, ಸಿಂಪಲ್. ಎತ್ಲಾ ನೋಡು. ಆ ಬೈಕ್ ಅಲ್ಲಿ ನೋಡಪ್ಪ, ಆ ಬೈಕ್ ಬಿಟ್ಟು ಆ ಕಡೆಗೆ ಯಾರು ಹೋಗಂಗಿಲ್ಲ. ಈ ಕಡೆ ಬಕೆಟ್ ಬೇಡ. ಈ ಅಷ್ಟರಲ್ಲೇ ಗೋಸ್ ಬೀಳೋದು ಜಾಸ್ತಿ. ಅಲ್ಲಿ ಆ ಪಪ್ಪಾಯದ ಮರ ಅದು ಲಾಸ್ಟು. ಎತ್ತ ಆಯ್ತು. ಯಾರು ಸಿಗ್ತದ ಅವ್ರಿಗೆ? ಗಲ್ಲಿ ಯಾರು ಹೋಗಂಗಿಲ್ಲ. ಸೋರು ಗಲ್ಲಿ ಒಳಿಕ್ ಹೋಗಂಗಿಲ್ಲ. ಯಾವ ಮಗನದ ಮಗ. ಓ ಯಾರಿಗೂ ಬೀಳ್ತಾ ಇಲ್ಲ. ಓ ಬೈಕ್ ಬಿಟ್ಟು ಹೋದ್ರೆ ಹೋಗು, ಓಡಿಸ್ಕೊಂಡು ಹೋಗಿ. ಬೈಕ್ ಬಿಟ್ಟು ಹೋದ್ರೆ ಹೊಡಿ. ಹಾಂ ಒಯ್ತ್ಕೊಳ್ಳ ಚರಂಡಿ ಒಳಗಡೆಗೆ. ನೀನು ಬಾಲ್ ಹೊಡೆದಾಕಿದ್ದು ನನ್ಗೆ ಕೇಳ್ತಿದ್ಯಲ್ಲ. ನಾನು ನೀವು ಹೊಡೆದಾಕಿದ್ದು ಬಾಲ್ನ ನನ್ಗೆ ಕೇಳ್ತಾನೆ. ಕೆಟಲ್ ಆಡಿ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದು ಕೂತಿದ್ದೀನಿ. ಇಲ್ಲಿಂದ ಇನ್ನೂ ಕ್ಲೋಸ್ ಮಾಡೋದು ತುಂಬ ಟೈಮ್ ಇದೆ. ಕ್ಲೋಸ್ ಮಾಡ್ಕೊಂಡು ಹೋದಾಗ ಹೋಗ್ಬೇಕು ಇಲ್ಲಿಂದ. ಅಲ್ಲಿವರೆಗೂ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು, ಹೋಗೋ ಬರೋದನ್ನೆಲ್ಲ ಮಾಡ್ಕೊಂಡು. ಗೈಸ್, ನನ್ನ ಫ್ರೆಂಡು ಲಡ್ಡು ತಂದು ತೃಪ್ತಿಯಿಂದ ಬಾಂಡ್ಲಿ ಓಡಿಸ್ಕೊಂಡು ಕೂದಲೈತೆ ಅಂತ ಏನು ಪ್ರೂಫ್ ತೋರಿಸ್ಕೊಡೋಗಳು. ಬಾಂಡ್ಲಿ ಎಲ್ಲ ಮಾಡಿಸ್ಕೊಂಡು ಈಗ ತಿರುಪ್ತಿಯಿಂದ ಲಡ್ಡು 1 ವಾರ ಆದ್ಮೇಲೆ ತಗೊಂಡ್ಬಂದ್ರೆ ಎರಡು ಏನು ಇತ್ತಂದಿದ 2 ಲಾಡು ಕೊನೆ ಮಿಕ್ಕಿ ತೋರ್ಸತ್ತಿಲ್ಲಿ. ಕೊನೆ ಮಿಕ್ಕಿದಲ್ಲ ಇರೋದೇ ಇಷ್ಟು ಕಣ. ಸುಳ್ಳು ಹಾಕಿನ ಹೇಳ್ತೀಯ. ನಾನು ಇವಾಗ ಅಂಗಡಿ ಎಲ್ಲ ಎತ್ತಿಟ್ಟಿದ್ದಾಯ್ತು. ಕ್ಲೋಸ್ ಮಾಡೋದು ಒಂದೇ ಕೆಲಸ. ಎಲ್ಲ ಎತ್ತಿಟ್ಟಿದ್ದೀನಿ. ನೀನು ಇವತ್ತು ಲಾಡು ತಗೊಂಬಂದವನೇ ಅಂತ ಇನ್ನೂ ಇಷ್ಟೊತ್ತಾದ್ರೆ ಅವನೇ ಮನೇಲಿ ಏನು ಹೇಳ್ಬಿಟ್ಟು ಬಂದಿದ್ದೆ, ಲಾಡು ತಂದಿದ್ದೀನಿ ನಾನು ಅಂತ ಹೇಳಿ. ಹಾಂ ನಾನು ಹೋಯ್ತೀನಿ ಇವಾಗ. ಅಂಗಡಿ ಕ್ಲೋಸ್ ಮಾಡಬೇಕು. ಎಲ್ಲ ಹಾಲು ಎತ್ತಿಟ್ಟಿದ್ದಾಯ್ತು. ಈಗ ಲೈಟ್ ಆಫ್ ಮಾಡಿಬಿಟ್ಟು ಹೋಗೋದಷ್ಟೇ. ಏನು ಸುಹಾಸ್ ಲೈಟ್ ಗೀಟ್ ಹಾಕ್ತಿರೋ ಒಂಚೂರು ಕಾಣಿಸಲ್ಲ ನಾವು. ರೈಸ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ನಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ. ಈ ಇದ್ರೊಳಗಡೆ ಪಕ್ಷಿ ಗೂಡು ಮಾಡ್ಕೊಂಬಿಟ್ಟೈತಿ. ಇದ್ರೊಳಗಡೆ ಸಂಜೆ ಆಗಿರೋ ನೀಟಾಗಿ ಕಾಣಿಸೋದು, ಇವಾಗ ಕಾಣಿಸಲ್ಲ. ನಮ್ಮಪ್ಪ ಈಗಷ್ಟೇ ಜಸ್ಟ್ ಬಂದರು. ನಾನು ಇವಾಗ ಬಂದೆ. ಈಗ ಇನ್ನೂ ಒಳಗಡೆ ಅಲ್ಲೇ ಹೋಯ್ತವ್ರೆ. ಬಂದು 1 ನಿಮಿಷ ಆಯಿತು. ಹಂಗೆ ಅವ್ರು ಹೋಯ್ತವ್ರೆ. ಬ್ಯಾಟೆಲ್ಲ ಇಲ್ಲೇ ಐತೆ. ಆಟ ಆಡ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗೋರು. ಇನ್ನೆಲ್ಲ ಒಳಗಡೆ ಎತ್ತಿಡ್ಬೇಕು. ನಮ್ಮಮ್ಮ ಮುಂಚೆನೇ ನ್ಯೂಸ್ ಹಾಕ್ಬಿಟ್ಟು, ಅಮ್ಮ ಕೇಳ್ದಲ್ಲೇ ನ್ಯೂಸ್ ಹಾಕ್ಬಿಟ್ಟಲ್ಲಮ್ಮ ನೀನು. ನ್ಯೂಸ್ ಹೇಳ್ದಲ್ಲೇ ನ್ಯೂಸು ಹೇಳ್ದಲ್ಲೇ ನ್ಯೂಸ್ ಹಾಕ್ಬಿಟ್ರಪ್ಪ ಇವತ್ತು. ಅವ್ನು ಬಂದೇ ಇಲ್ಲ ಅಲ್ವಾ? ಅವನದೇ ಒಂಥರ ಸಿಸ್ಟಮ್ ಹಾಕಿದಾಯ್ತು. ಇವಾಗ 2 ಇವಾಗ ಇನ್ನೂ ಊಟ ಆಗೋವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಅಲ್ಲಿವರೆಗೂ ಏನು ಮಾಡೋಂಗಿಲ್ಲ. ಫ್ಯಾನ್ ಹಾಕ್ಕೊಂಡು 10 ನಿಮಿಷ ಮಲಗಿರ್ತೀನಿ. ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಊಟ ಮುಗಿಸಿ. ಅಲ್ಲ ಕ್ಯಾಟ್ ಫುಡ್ ತಿಂತೈತೆ. ಮೋಟ್ರ್ ತುಂಬಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಮೋಟ್ರ್ ತುಂಬಿದಾಗ ಒಳಗೆ ಹೋಗ್ತೀನಿ ಅಷ್ಟೇ. ಯಾವ ವಾಕಿಂಗ್ ಏನು ಮಾಡೋಲ್ಲ. ಹೋಗಿ ರೆಸ್ಟ್ ಮಾಡಬೇಕು ಫಸ್ಟು. ಇವಾಗ ಏನೂ ಇಲ್ಲ ಕೆಲಸ. ವೀಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಗೋದಷ್ಟೇ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.